ಇವತ್ತು ನಾವು ಉಡುಪಿ ಜಿಲ್ಲಾ ಮಾಧ್ಯಮ ಇದರಲ್ಲಿ ಬಂದಿದ್ದೇವೆ. ವಿಷಯ ಅಂದರೆ ಒಂದು ಅಭಿಷೇಕ್ ಆಚಾರ್ ಎಂಬ ಹುಡುಗ ಈ ಹಿಂದಿನ ಗುರುವಾರ ಸಂಜೆ 5:30 ಗಂಟೆಗೆ ಉಡುಪಿಯ ಬೆಳ್ಮಣ್ಣ ಸೂರ್ಯ ಲಾಡ್ಜಲ್ಲಿ ಏನು ಹೇಳ್ತಾರೆ ಸೂರಜ್ ಲಾಡ್ಜಲ್ಲಿ ಒತ್ತಾಯಪೂರ್ವಕವಾಗಿ ಒಂದು ಹಿಂಸೆಯಿಂದ ಒಳಗಾಗಿ ಒಂದು ಆತ್ಮಹತ್ಯೆ ಮಾಡುವಂಥ ವಿಚಾರ. ಇದು ಮುಖ್ಯವಾಗಿ ಇದು ಹನಿ ಟ್ರ್ಯಾಪ್ ಹಾಗೂ ಆ, ಪ್ರಚೋದನೆ ಮಾಡಿ ಆತ್ಮಹತ್ಯೆ ಮಾಡಿದಂಥ ವಿಚಾರ. ಇದಕ್ಕೆ ನಾವು ವಿಶ್ವಕರ್ಮ ಸಮಾಜದಲ್ಲಿ ನಾವು ತುಂಬ ದೊಡ್ಡ ಮಟ್ಟದಲ್ಲಿ ನಾವು ಖಂಡಿಸ್ತೇವೆ. ಹಾಗೂ ನೋಡಿ ಈ ಒಂದು ವಿಚಾರ ಈ ಒಂದು ತನಿಖೆ ಕೂಡ ನಾವು ಹಿಡಿದು ಹಿಂದಿನಿಂದ ಹೇಳ್ಬೋದು. ಈಗ ಗುರುವಾರ ಸಂಜೆ 5:30 ಗಂಟೆಯಿಂದ ಸಾಧಾರಣ 10:30 ಗಂಟೆಯವರೆಗೂ ಕೂಡ ಆ ಹುಡುಗನ ಆ ಬಾಡಿಯನ್ನು ಅಲ್ಲೇ ಇಟ್ಟುಕೊಂಡು ಮರುದಿವಸ 1:30 ಗಂಟೆವರೆಗೂ ಕೂಡ ಪೋಸ್ಟ್ ಮಾರ್ಟಮ್ ಮಾಡಿರುವುದಿಲ್ಲ. ಯಾಕಂತ ಹೇಳಿದ್ರೆ ಆ ಒಂದು 7 ಪುಟಗಳ ಒಂದು ಪತ್ರವನ್ನು ಬರೆದಿರ್ತಾನೆ. ಹಾಗೆ ನೋಡಿ 7 ಪುಟದ ಪತ್ರದಲ್ಲಿ ನಾನು ಕೊನೆಯ ವಿಚಾರ ಒಂದು ಹೇಳ್ತೇನೆ. ನೋಡಿ ಆ ವ್ಯಕ್ತಿ ಸಾಯಲಿಕ್ಕೆ ಒಂದು ಹೇಳುದು ಟ್ಯಾಬ್ಲೆಟ್ ತಗೊಂಡು ಏನು ನೋವಿಲ್ಲದೆ ಸಾಯುವಂಥ ಒಂದು ವಿಷಯ ಕೂಡ ಇರ್ತಿತ್ತು. ಆದರೆ ಅವನೇನು ಮಾಡಿದ, ಅವನು ನೇಣು ಹಾಕಿಕೊಂಡು ಅವನಲ್ಲಿರುವ ಅಂಗಾಂಗಗಳನ್ನು ಯಾರಿಗಾದ್ರೂ ಉಪಯೋಗ ಆಗಲಿ ಅಂತ ಹೇಳುವ ಮಾತು. ಯಾಕಂದ್ರೆ ಅವನೊಂದು ಏಜ್ ಲೇಡಿ ಗೋಷನಲ್ಲಿ ಕೆಲಸ ಮಾಡಿದ್ರು, ಅವನಿಗೆ ಆ ಒಂದು ಸಮಸ್ಯೆಗಳ ವಿಚಾರ ಗೊತ್ತಿರ್ತದೆ. ಅಂತ ಹುಡುಗ ಒಂದು ಆತ್ಮಹತ್ಯೆ ಮಾಡುವಾಗ ನೇಣು ಬಿಗಿದು ಒಂದು ಆತ್ಮಹತ್ಯೆ ಮಾಡಿ ಒಂದು ಅವನ ಅಂಗಗಳನ್ನು ಯಾರಿಗಾದ್ರೂ ಉಪಯೋಗ ಆಗಲಿ ಅಂತ ಹೇಳುವಂಥ ವಿಚಾರ ಕೊಡಿ ನೋಡ್ಲಿಕ್ಕೆ ಹೋದ್ರೆ ನೋಡಿ ಆ ಪೋಸ್ಟ್ ಮಾರ್ಟಮ್ ಎಲ್ಲ ಬರೋ ದಿವಸ 1:30 ಗಂಟೆ ಆದರೆ ಒಂದು ಬಾಡಿಯಲ್ಲಿರುವಂಥ ಒಂದು ಪಾರ್ಟ್ಸ್ ಸಾಧಾರಣ ಒಂದು 6 ಗಂಟೆವರೆಗೆ ಇರ್ತದೆ ಹೊರತು ಅದಕ್ಕೆ ಹೆಚ್ಚು ಕಾಲ ಬಾಳಿಕೆ ಬರೋದಿಲ್ಲ. ಆದರೆ ಅದಕ್ಕೆ ಕೂಡ ಒಂದು ನ್ಯಾಯ ಒದಗಿಸಲಿಲ್ಲ ಅಂತ ಹೇಳುವಂಥ ವಿಚಾರ ಆಗ್ತದೆ. ಯಾಕಂದ್ರೆ ಅವನ ಒಂದು ಜೀವಕ್ಕೆ ಒಂದು ನ್ಯಾಯ ಇಲ್ಲವಾ ಅಂತ ಒಂದು ವಿಚಾರ ಬರ್ತದೆ. ಯಾಕಂದ್ರೆ ನೋಡಿ ಈಗ ರಾಜಕೀಯವಾಗಿ ತಗೊಂಡ್ಲಿಕ್ಕೆ ಹೋದ್ರೆ ಪ್ರತಿಯೊಬ್ಬರು ನಿಮಗೆ ನಾಳೆ 2-3 ವರ್ಷ ಓಟ್ ಬರ್ತದೆ. ಓಟ್ ಹೇಳುವಾಗ ಬೆರಳು ತೋರಿಸ್ತಾರೆ. ನೋಡಿ ನಮಗೆ ಒಂದು ಗುರುತಿನ ಚಿಹ್ನೆ ನಮ್ಮ ಬೆರಳು ಅಂತೇಳಿ ತೋರಿಸ್ತಾರೆ. ಆಗಿರುವಂಥ ಒಂದು ಒಬ್ಬ ಓಟ್ ಹಾಕೋನಿಗೆ ಎಷ್ಟು ಒಂದು ಆದ್ಯತೆ ಕೊಡುವಾಗ ಅವನು ಜೀವ ಯಾಕೆ ಒಂದು ಆದ್ಯತೆ ಸಿಗ್ತಾ ಇಲ್ಲ ಅವನಿಗೆ? ಯಾಕೆ ಅವನು ಬರೆದ ಹಾಗೆ ಒಂದು ಆ ಪುಟದಲ್ಲಿ ಬರೆದಾನೆ, ನನಗೆ ಕಾನೂನಾತ್ಮಕವಾಗಿ ಯಾವುದೇ ಒಂದು ನನ್ನ ಜೀವಕ್ಕೆ ನ್ಯಾಯ ಸಿಗುವುದಿಲ್ಲ, ಕನಿಷ್ಠ ಪಕ್ಷ ನನ್ನ ಸಾವಿನಲ್ಲಿ ಆದ್ರೂ ನನಗೆ ನ್ಯಾಯ ಸಿಗ್ತದೆ ಅಂತ ಹೇಳೋ ಒಂದು ಮಾತು ಬರ್ತದೆ. ಯಾಕೆ ಈ ಸಮಾಜದಲ್ಲಿ ಯಾಕೆ ಆ ಸಾವಿಗೆ ಸಹ ನ್ಯಾಯ ಇಲ್ಲದಾಗಿ ಹೋಯ್ತಾ? ಯಾಕೆ ನಮ್ಮ ಸಮಾಜ ವಿಶ್ವಕರ್ಮ ಸಮಾಜದವರು ತಳಮಟ್ಟಕ್ಕೆ ಇಳಿದಿದ್ದೇವ? ಯಾಕಂದ್ರೆ ನೋಡಿ ಪ್ರತಿಯೊಂದು ಧರ್ಮದಲ್ಲಿ ಕೂಡ ವಿಶ್ವಕರ್ಮ ಸಮಾಜದವರು ಬೇಕು. ನೋಡಿ ಈ ವಿಚಾರ ಒಂದು ವಿಶ್ವಕರ್ಮ ಸಮಾಜ ಮಾತ್ರ ಅಲ್ಲ, ಯಾಕಂದ್ರೆ ನಮ್ಗೆ ಆಗುವಂಥ ತಾರತಮ್ಯಗಳ ಅಂತ ಹೇಳುವಂಥ ವಿಚಾರ. ಈಗ ನಾವೀಗ ಇಷ್ಟು ಸಮಸ್ಯೆ ಇಲ್ಲಿ ಆಗಿರ್ಬೋದು, ಪುತ್ತೂರಲ್ಲಿ ಕೂಡ ಒಂದು ಘಟನೆ ಆಯಿತು. ಮತ್ತೆ ಕೆಲವೊಂದು ವಿಚಾರಗಳು ನಮ್ಮ ಸಮಾಜವನ್ನು ಬೇಲೆಜ್ಜ ನಾಚಿರಂತ ಏನೆಲ್ಲ ಒಂದು ಪದಗಳಿಂದ ಅದು ಗಾದಿಲ್ಲ, ಅದು ಗಾದೆ ಅಲ್ಲದಲ್ಲ, ಅದು ಬಾಯಿ ಮಾತಾಡೋ ಒಂದು ವಿಚಾರ. ಯಾಕಂದ್ರೆ ನಮ್ಮ ಸಮಾಜ ಅಷ್ಟು ಕೀಳಾಯ್ತಾ? ಯಾಕಂದ್ರೆ ಒಂದು ಅಭಿಷೇಕ್ ಆಚಾರ್ಯ ಎಂಬ ಹುಡುಗ ಆ ಒಂದು ಆತ್ಮಹತ್ಯೆ ಮಾಡ್ಲಿಕ್ಕೆ ಒಂದು ಎಷ್ಟು ಹಿಂಸೆ ಪಟ್ಟಿರ್ಬೋದು. ಅದಲ್ಲದೆ ಅವನ ಈಗ ಡೀಟೇಲ್ ಹೇಳುವಂತ ಈಗ ಹಣ ಹಾಕಿರುವಂಥದ್ದು ಹನಿ ಟ್ರ್ಯಾಪ್ ಹೇಗಿರುತ್ತೆ ಅಂತ ಹೇಳಿ ನೋಡಿ, ಒಂದು ಹುಡುಗಿ ಮತ್ತು ಅವ್ರು 4 ಜನರು ಕಂಪ್ಲೀಟ್ ಆಗಿ ಅವನೊಂದು 5 ವರ್ಷದಿಂದ ಅವನೊಂದು ಮದುವೆ ಒಂದು ಲವ್ ಅಂತ ಹೇಳುವ ಒಂದು ಟ್ರ್ಯಾಪ್ ಅಲ್ಲಿ ಬೀಳಿಸಿಕೊಂಡು ಅವನ ಹತ್ರ ಹಣ ವಸೂಲು ಕೊಂಡಿರುವಾಗ ಆಗಿರ್ಬೋದು. ಅದಲ್ಲದೆ ಆ ಹುಡುಗಿಯರದ್ದು ಮೊಬೈಲ್ ಕೂಡ ಐಫೋನ್ 50,000 ಮೊಬೈಲ್ ಕೂಡ EMI ಪಾಪ ಅಭಿಷೇಕ್ ಆಚಾರ್ಯ ಕಟ್ತಿರುವಂತ ವಿಚಾರಗಳು ನಮಗೆ ಬಂದಿದೆ ವಿಚಾರ. ಇಂಥದ್ದು ಒಂದಲ್ಲ ಎರಡಲ್ಲ ತುಂಬಾ ಆಗ್ತದೆ. ಈಗ ನೋಡಿ 3-4 ಲಕ್ಷವರೆಗೆ ಕೂಡ ಅವನು ಹಣ ಕೊಟ್ಟಿರ್ತಾನೆ. ಕೊನೆಯ ಪಕ್ಷ ಲಾಸ್ಟ್ ಏನಾಗ್ತದೆ, ಈ ವ್ಯಕ್ತಿ ನೋಡಿ ಈಗ AI ಜಗದಲ್ಲಿ ಸಾಧಾರಣ ಎಲ್ಲ ಈ ರೀತಿ ಎಡಿಟಿಂಗ್ ಎಲ್ಲ ಆಗಿರ್ತದೆ, ಏನಿಲ್ಲ ಅಂತಿಲ್ಲ. ಯಾಕಂದ್ರೆ ನೋಡಿ ಇವನೇನ್ ಮಾಡಿದಾನೆ ಪಾಪ, ಎಲ್ಲ ವಿಷಯ ಸ್ವಲ್ಪ ಸಂಶಯ ಬಂದ ಕೂಡಲೇ ವಾಟ್ಸಪ್ ವೆಬ್ ಮುಖಾಂತರ ಅವಳ ಕೆಲವೊಂದು ವಿಚಾರಗಳಾಗಿರ್ಬೋದು ಎಲ್ಲ ಅವನಿಗೆ ಸಿಗಿದೆ. ಅದ್ರ ನಂತರ ಸ್ವಲ್ಪ ದೂರ ಬರ್ಲಿಕ್ಕೆ ಇಷ್ಟಪಟ್ಟ. ಆದ್ರೆ ದೂರ ಬರ್ಲಿಕ್ಕೆ ಇಷ್ಟಪಟ್ಟ ಕೂಡಲೇ ಆ ತಂಡದವರೇನಾಯ್ತು, ಇವನಿಗೆಲ್ಲ ವಿಚಾರ ಗೊತ್ತಾಗಿದೆ ಅಂತೇಳಿ ಇವನಿಗೆ ಬೆದರಿಕೆ ಆಗಿರ್ಬೋದು, ಆ ವಾಮಂಜೂರು ಬಳಿ ವೈತುರ್ಲಿ ಹತ್ರ ಇವನಿಗೆ ಹೊಡೆದುಕೊಂಡಾಗಿರ್ಬೋದು, ಗಲಾಟೆ ಮಾಡಿಕೊಂಡು ಇವನ ಅಂಗಾಂಗಗಳಿಗೆಲ್ಲ ಹಿಂಸೆ ಮಾಡಿ ಒಂದು ಕೊಲೆ ಬೆದರಿಕೆ ಹಾಕಿರುವಂತದ್ದು. ಕೊನೆ ಹಂತದಲ್ಲಿ ಯಾಕಂದ್ರೆ ನಿನ್ನ ತಮ್ಮನನ್ನು ಕೂಡ ನಾನು ಕೊಲೆ ಮಾಡ್ತೇನೆ ಅಂತ ಹೇಳುವ ಒಂದು ವಿಚಾರಕ್ಕೆ ಇವನು ಸ್ವಲ್ಪ ಹೆದರಿ ಹೋದ. ಯಾಕಂದ್ರೆ ನನ್ನಲ್ಲಿ ಆದಂತ ವಿಚಾರ ನನ್ನೊಳಗೆ ಮುಗಿಸಿ ಹೋದ. ಯಾಕಂದ್ರೆ ನನ್ನ ತಮ್ಮನಿಗೆ ಮನೆಯವರಿಗೇನು ಇಂಥದ್ದೊಂದು ವಿಚಾರ ಬರಬಾರ್ದು, ಹೆಸರು ಹಾಳಾಗ್ತದೆ ಅಂತ ವಿಚಾರಗಳು ಬರ್ತದೆ ನೋಡಿ ಪ್ರೀತಿಯಲ್ಲಿ. ಅದಲ್ಲದೆ ಯಾವುದು ನಾವು ಇದರ ಹಿಂದೆ ನಾವು ಪೊಲೀಸರು ಕೂಡ ಮಾತಾಡಿದ್ದೇವೆ. ಆ ತನಿಖೆ ಆಗ್ತಾ ಅಂತ ಹೇಳಿದ್ರು. ಆ ತನಿಖೆಯಲ್ಲಿ ನನಗೆ ನೋಡಿ ಮುಖ್ಯವಾಗಿ ಒಂದು ತನಿಖೆ ಆಗ್ಬೇಕಾದ್ರೆ ಏನು ಕಸ್ಟಡಿ ತಗೊಂಡ್ರೆ ಕೇಳಿದ್ದೇನೆ. ಕಸ್ಟಡಿ ಕೇಳುವಾಗ ಅವ್ರೇನು ಹೇಳಿದ್ರು ಅಂದ್ರೆ ಮೊಬೈಲ್ ನಾವು ಕಸ್ಟಡಿ ತಗೊಂಡಿದ್ದೇವೆ ಅಂತ. ಆದ್ರೆ ಮೊಬೈಲ್ ಕಸ್ಟಡಿ ತಗೊಂಡ್ರೆ ನೋಡಿ ಈಗ ಎಲೆಕ್ಟ್ರಾನಿಕ್ ಡಿವೈಸಸ್, ಈಗ ಮನೆಯಲ್ಲಿ ಪೆನ್ ಡ್ರೈವ್ಸ್ ಆಗಿರ್ಬೋದು, ಸ್ಮಾರ್ಟ್ ಚಿಪ್ ಎಲ್ಲ ನಿಮ್ಗೆ ಗೊತ್ತುಂಟು. ಈಗ ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಲ್ಯಾಪ್ ಅದೆಲ್ಲ ನಿಮಗೆ ಸ್ಟೋರೇಜ್ ಮಾಡ್ಬೋದು. ಯಾಕಂದ್ರೆ ಒಂದು ಮೊಬೈಲ್ ಜಾಸ್ತಿ ಬಾಳಿಕೆ ಬರುದಿಲ್ಲ. ಆಗಿರುವಾಗ ಕನಿಷ್ಠ ಪಕ್ಷ ಅವರೊಂದು ಆ ದಿನ ಅವರನ್ನು ಮೊಬೈಲ್ ಕಸ್ಟಡಿ ತಗೊಳ್ಳುವಾಗ ಕನಿಷ್ಠ ಪಕ್ಷ ಅವರು ಮನೆಗೆ ಹೋಗಿ ಆ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಎಲ್ಲ ಹುಡುಕಿ ಸಿಕ್ತಿದ್ರೆ ನನ್ನ ಪ್ರಕಾರ ಇಷ್ಟವರೆಗೆ ಹುಡುಗನಿಗೆ ಸ್ವಲ್ಪ ಆದ್ರೂ ನ್ಯಾಯ ಸಿಗ್ಬೋದಿತ್ತು, ಅವನ ಸಾವಿಗೆ ಬೆಲೆ ಸಿಗ್ತದೆ ಹೇಳೋದು. ನೋಡಿ ಆ ಮನೆ ನೋಡಿ, ಇನ್ನೊಂದು ಆ ಹುಡುಗನ ಮನೆ ಇರ್ಬೋದು ನೋಡಿ, ಅವನಿಗೆ ಆ ವ್ಯಕ್ತಿ ಅವನ ತಮ್ಮ ಇಬ್ಬರಿಗೂ ಕೂಡ ಅವನ ಚಿಕ್ಕಪ್ಪ ಮಾಮನವರು ಇವರೆಲ್ಲ ಸ್ವಲ್ಪ ಸಹಾಯ ಮಾಡಿದೆ. ಯಾಕಂದ್ರೆ ಅವರ ಆರ್ಥಿಕ ಸಮಸ್ಯೆ ತುಂಬಾ
ಕಷ್ಟ ಇದೆ. ಯಾಕಂದ್ರೆ ಮನೆ ನೋಡಬಹುದು, ಮಣ್ಣಿನಲ್ಲಿ ಮನೆ ಇರುವಂತ ಮನೆ, ಒಂದು ರೂಮ್, ಖಾಲಿ ಒಂದು ಟಾಯ್ಲೆಟ್ ಅಂತ ಇರುವಂತ ಒಂದು ಮನೆ. ಅಲ್ಲಿ ನೋಡಿ ಅವರಿಗೆ ಎಷ್ಟು ಕಷ್ಟ ಇತ್ತು ಅಂತ ಹೇಳಿದ್ರೆ, ನಮ್ಮ ಅಭಿಷೇಕ್ ಹತ್ರ ₹1 ಹಣ ಕೂಡ ತಗೊಳ್ತಾರೆ. ಯಾಕಂದ್ರೆ ಅವನು ಕೆಲಸ ಮಾಡ್ತಿದ್ದಾನೆ. ಅವನ ಒಂದೇ ಉದ್ದೇಶದ, ಅವನ ತಂದೆ ಕೂಡ 1 ವರ್ಷ ಹಿಂದೆ ಒಂದು ಅಡ್ಮಿಟ್ ಆಗಿದ್ರು ಆಸ್ಪತ್ರೆ, 1 ಲಕ್ಷ ಖರ್ಚು. ಅದು ಕೂಡ ಅವನು ಇಲ್ಲೆಲ್ಲ ಸಾಲ ಮಾಡಿಕೊಂಡೆಲ್ಲ ಪಾಪ ಅವನು ಕಷ್ಟಪಟ್ಟು ದುರ್ದನ ಹಾಕಿದ್ದಾರೆ. ಮುಂದೆ ಕೂಡ ಒಂದು ಮನೆ ಕಟ್ಟಲಿಕ್ಕೆ ಅವರಿಗೆ ಒಂದು ದೊಡ್ಡ ಆಸೆ ಇತ್ತು. ಯಾಕಂದ್ರೆ ಒಂದು ಮನೆ ಹೀಗಿದೆ, ನಾಳೆ ಮುಂದಿನ ದಿನಗಳಲ್ಲಿ ಅವನಿಗೆ ಮದುವೆ ಆಗುವಂತ ಒಂದು ವಿಚಾರ ಅವರ ತಂದೆ ತಾಯಿಯವರು ಆಸೆ ಇಟ್ಟಿರ್ತಾರೆ. ನಾವು ಕಷ್ಟದಲ್ಲಿದ್ದೇವೆ, ನಮ್ಮ ಮಕ್ಕಳು ಕಷ್ಟದಲ್ಲಿರ್ಬೋದು, ಇಲ್ಲಿ ಮಂಗಳೂರಲ್ಲಿ ಇರಲಿ, ಏನಾದ್ರು ಕೆಲಸ ಆಗಲಿ, ಮುಂದಿನ ದಿನಗಳಲ್ಲಿ ಅವರು ಮಕ್ಕಳು ಮಾಡಿದ್ರು ಕೂಡ, ಒಂದು ಮಕ್ಕಳಾಗಿರೋ ಕೂಡ ಒಂದು ಮನೆ ಒಂದು ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ ಒಂದು ಆಸೆ, ಆ ಕನಸನ್ನೆಲ್ಲ ಇವನೊಂದು ಆತ್ಮಹತ್ಯೆಗಿಂತ ಜಾಸ್ತಿ ಇದು ಕೊಲೆ ಅಂತ ಹೇಳ್ಬೋದು. ಒಂದು ಇಡೀ ದೊಡ್ಡ ದಂಧೆಯಿಂದ, ಒಂದು ತಂಡದಿಂದ ಇವನ ಕೊಲೆ ಮಾಡಿದ್ದಾರೆ ಅಂತ ಹೇಳುವಂತದಕ್ಕೆ ಸಹ ಇದೆ. ನನ್ನ ಹೆಸರು ವಿಕ್ರಮ್ ಆಚಾರ್ಯ ಅಂತ. ನಾನು ವಿಶ್ವಕರ್ಮ ಯುವ ಮಿಲನದ ಸ್ಥಾಪಕ ರಾಜ್ಯಾಧ್ಯಕ್ಷರಾಗಿ.